ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಿಜೆಪಿಯ ನಾಯಕರ ವಿರುದ್ಧ ಕಿಡಿಕಾರಿರುವಂತಹದ್ದು ಯಾವ ವಿಚಾರಕ್ಕೆ ಅಂತ ಹೇಳಿ ನೋಡ್ತಾ ಹೋಗೋಣ. ಬಿಜೆಪಿ ಪಕ್ಷದಲ್ಲಿ ಆಂತರಿಕ ಭಿನ್ನಮತ ಹೆಚ್ಚಾಗಿದೆ. ಅಭಿವೃದ್ಧಿಯನ್ನ ಸಹಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಅವರ ಪಾರ್ಟಿ ಕಂಟ್ರೋಲಿಗೆ ಸಿಗ್ತಾ ಇಲ್ಲ. HDK ಏನ್ ಬೇಕಾದರೂ ವಾಗ್ದಾಳಿ ಮಾಡಲಿ ಅಂತ ಹೇಳಿ ಮೈತ್ರಿ ನಾಯಕರ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬಿಜೆಪಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಾಗ್ದಾಳಿಯನ್ನು ನಡೆಸಿರುವಂತಹದ್ದು. ಚುನಾವಣೆ ಹತ್ತಿರ ಬರ್ತಾ ಇದೆ, ರಣಕಣ ಜೋರಾಗ್ತಾ ಇದೆ. ಈ ಬೆನ್ನಲ್ಲೇ ರಾಜಕೀಯ ನಾಯಕರುಗಳ ಮಾತಿನ ಮಲ್ಲಯುದ್ಧ ಕೂಡ ಮುಂದುವರೆದಿರುವಂತಹದ್ದು. ಅಲ್ಲಿ ಶಾಂತಿ ಇರೋದನ್ನ ನೋಡಿ ಸಹಿಸ್ಕೊಳಕ್ ಆಗ್ತಾ ಇಲ್ಲ, ಅಭಿವೃದ್ಧಿನ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಸೊ ಅವರಲ್ಲಿ ಇಂಟರ್ನಲ್ ಜಗಳ ವಿಪರೀತ ನಡೀತಾ ಇದೆ. ಅದನ್ನ ಸಹಿಸ್ಕೊಳಕ್ಕಾಗದೆ ಯಾವುದಾವುದೋ ಇಶ್ಯೂನ ತೆಗೆದುಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಜನಕ್ಕೆ ಇಷ್ಟು ದಿನ ಯಾವ ರೀತಿ ಆಳ್ತಾ ಕೊಟ್ಟಿದ್ದೀವಿ, ನುಡಿದಂತೆ ಹೆಂಗ್ ನಡೆದಿದ್ದೀವಿ, ಅದೆಲ್ಲ ಕೂಡ ಜನರಿಗೆ ಅರ್ಥ ಆಗಿದೆ. ಅದಕ್ಕೆ ಅವರು ತಾಳ್ಮೆನ ಕಳ್ಕೊಳ್ತಾ ಇದ್ದಾರೆ. ಅವ್ರ ಪಾರ್ಟಿ ಕಂಟ್ರೋಲ್ ಸಿಗ್ತಾ ಇಲ್ಲ. ನಿನ್ನೆ ಕುಮಾರಸ್ವಾಮಿ ಏನು ಮಾತಾಡಿದ್ರು, ಇವತ್ತೇನು ಮಾತಾಡಿದ್ರು, ನಾಳೆ ಏನು ಮಾತಾಡಿದ್ರು, ಬಿಜೆಪಿ ಯಾರ್ಯಾರು ಮಿನಿಸ್ಟರ್ಸ್ ಏನೇನು ಮಾತಾಡಿದ್ರು, MLA ಮಾಜಿ ಮಂತ್ರಿಗಳು ಎಲ್ಲ ಚೀಫ್ ಮಿನಿಸ್ಟರ್ಸು ಎಲ್ಲ ಕ್ಯಾಂಡಿಡೇಟ್ಗಳು ಏನು ಮಾತಾಡಿದ್ರು ಎಲ್ಲ ನೀವೆಲ್ಲ ನೋಡ್ತಾ ಇದ್ದೀರಿ. ಅದಕ್ಕೆ ಅವ್ರು ಏನೋ ಒಂದು ಕನ್ಫ್ಯೂಷನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಬಿಜೆಪಿ